ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕನ್ನಿಕಾ ಮಹಲ್ನಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ಸಂಘದ 41ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥ ಸಹಸ್ರ ಗೌರಿ ವೃತದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಸಮುದಾಯದ ಹೆಣ್ಣು ಮಕ್ಕಳು ಸಹಸ್ರ ಗೌರಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಮೀರಾ ಶಿವಕುಮಾರ್, ಉಪಾಧ್ಯಕ್ಷೆ ಜ್ಯೋತಿ ನಂಜುಂಡಸ್ವಾಮಿ, ಕಾರ್ಯದರ್ಶಿ ರೂಪಾರಾಜ್, ಖಜಾಂಚಿ ಆರತಿ ಮದನ್, ನಿರ್ದೇಶಕರುಗಳಾದ ಉಷಾ ನಾಗರಾಜ್, ವೈಭವಿ ನವೀನ್, ರಾಜಲಕ್ಷ್ಮೀ ನಾರಾಯಣ್, ಲಕ್ಷ್ಮೀ ಗುಪ್ತಾ ಹಾಗೂ ಇನ್ನೂ ಅನೇಕ ಸಮಾಜದ ಹೆಣ್ಣು ಮಕ್ಕಳು ಭಾಗವಹಿಸಿದ್ದರು.
ಆರ್ಯವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ. ಈ ಪೂಜೆ ಏನು ಮಾಡ್ತಾ ಇದ್ದೀರಾ? ಹರಿ ಓಂ, ಜೈ ವಾಸವಿ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರುವಂತಹ ಒಂದು ಮಾಧ್ಯಮ ಮಿತ್ರರಿಗೆ ಕೂಡ 41ನೇ ವಾರ್ಷಿಕೋತ್ಸವದ ಒಂದು ಪೂಜೆ ವಿಶೇಷಕ್ಕೆ ಸಹಸ್ರ ಗೌರಿ ಪೂಜಾ ಸಮಾರಂಭಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಆದರದ ಸುಸ್ವಾಗತ. ನಾವು ಯಾವಾಗಲೂ ಆರ್ಯವೈಶ್ಯ ಮಹಿಳಾ ಮಂಡಳಿಯಿಂದ ವಾರ್ಷಿಕೋತ್ಸವದ ದಿನದಲ್ಲಿ ಅಂದರೆ ವೈಕುಂಠ ದ್ವಾದಶಿ ದಿವಸ ವಿಶೇಷ ಪೂಜೆಗಳನ್ನು 41 ವರ್ಷದಿಂದ ಹಮ್ಮಿಕೊಂಡು ಬಂದಿದ್ದೇವೆ. ಅದೇ ರೀತಿ ಕೂಡ ಈ ದಿವಸ ಸಹಸ್ರ ಗೌರಿ ಪೂಜೆಯನ್ನು ನಾವೆಲ್ಲ ಕೂಡ ನಮ್ಮ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಏನು ಯುವ ಜನತೆ ಇದೆ ಅಲ್ವಾ, ಅವರಿಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು. ದೇವರು ಅಂದರೆ ಏನು, ಭಕ್ತಿ ಅಂದರೆ ಏನು, ಯಾಕೆ ಪೂಜೆ ಮಾಡಬೇಕು ಅನ್ನೋ ಅರಿವನ್ನು ಮೂಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಗೌರಿ ಪಾರ್ವತಿಯ ಸ್ವರೂಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ನಾರಾಯಣೇ ನಮೋಸ್ತುತೆ. ಆ ಗೌರಿ ಚಾಮುಂಡನನ್ನು ಸಂಹಾರ ಮಾಡಿ ಚಾಮುಂಡಿ ಆಗ್ತಾಳೆ. ಮಹಿಷಾಸುರನನ್ನು ಅವಳು ಧ್ವಂಸ ಮಾಡಿ ಮಹಿಷಮರ್ದಿನಿ ಆಗ್ತಾಳೆ. ಸಹಸ್ರಾಕ್ಷನನ್ನು ಅವಳು ಧ್ವಂಸ ಮಾಡಿ ಸಹಸ್ರಾಕ್ಷಿ ಆಗ್ತಾಳೆ. ಹಾಗೆ ಅನೇಕ ಈ ರೀತಿಯ ವಿದ್ಯುನ್ಮಾನ ಅಂತಹ ಅನೇಕ ರಾಕ್ಷಸರನ್ನು, ಸಹಸ್ರಾರು ರಾಕ್ಷಸರನ್ನು ಗೌರಿ ಸಂಹಾರ ಮಾಡಿ ಅವಳು ಕಾಳಿ ಆಗ್ತಾಳೆ. ಅಂದರೆ ಕಾಳಿ ಅಂದ ತಕ್ಷಣ ನಮಗೆ ಉಗ್ರ ರೂಪ ಎಲ್ಲರ ಕಣ್ಮುಂದೆ ಬರುತ್ತೆ. ಅಂತಹ ಕಾಳಿ ರೂಪವನ್ನು ಶಿವ ಏನು ಮಾಡ್ತಾರೆ ಅಂದರೆ ತನ್ನ ಜಟೆಯಿಂದ ಗಂಗೆಯನ್ನು ಆ ಒಂದು ಕಾಳಿ ಮೇಲೆ ಹರಿಸ್ತಾನೆ. ಆಗ ಪಾರ್ವತಿ ಕಾಳಿ ಸ್ವರೂಪದಲ್ಲಿ ಇದ್ದಂತಹ ಪಾರ್ವತಿ ಏನಾಗ್ತಾಳೆ, ಗೌರಿ ಆಗ್ತಾಳೆ. ಗೌರವ ವರ್ಣವನ್ನು ಪಡ್ಕೋತಾಳೆ. ಅದೇ ರೀತಿ ಯಾವ ರೀತಿ ಪಾರ್ವತಿ ಸಹಸ್ರ ರಾಕ್ಷಸರನ್ನು ಹೊಡೆದೋಡಿಸಿದ್ಲೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಅಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ ಎಂಬುವಂತಹ ಸಹಸ್ರಾರು ರಾಕ್ಷಸರಿದ್ದಾರೆ. ಅದನ್ನೆಲ್ಲ ನಮ್ಮಲ್ಲಿ ಹೋಗಲಾಡಿಸಿ ಎಲ್ಲರೆಲ್ಲರೂ ಕರುಣೆ, ನಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸುವ ಒಂದು ಸ್ವಭಾವವನ್ನು ನಮಗೆ ಕರುಣಿಸಲಿ ಅಂತ ನಾವು ಸಂಕಲ್ಪ ಮಾಡಿ, ಎಲ್ಲರಲ್ಲೂ ಕೂಡ ಒಂದು ಸಂಕಲ್ಪ ಮಾಡಿ ನಾವು ಈ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಜೈ ವಾಸವಿ. ಆರ್ಯವೈಶ್ಯ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಮೀರಾ ಶಿವಕುಮಾರ್ ಅವರು ಸಹಸ್ರ ಗೌರಿ ವ್ರತದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಜೈ ವಾಸವಿ. ನಾವು ಈ ಸತಿ 41ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸಹಸ್ರ ಗೌರಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ನಿನ್ನೆ ಏಕಾದಶಿಯಿಂದ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಗೌರಿ ತರಲು ಹೋಗಿ ಸಹಸ್ರ ಗೌರಿಗೂ ಪೂಜೆ ಮಾಡಿ ಅಲ್ಲಿಂದ ಗೌರಿಗಳನ್ನು ಎಲ್ಲ ಮುತ್ತೈದೆಯರು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಪೂಜಾ ಎಲ್ಲ ಆದಮೇಲೆ ಮತ್ತೆ ಯಮುನಾ ಪೂಜೆ ಗಂಗೆ ಪೂಜೆಯನ್ನು ಮಾಡಿದ್ವಿ. ಆ ಗಂಗೆ ಪೂಜೆ ಮುಗಿದ ಮೇಲೆ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ವೈಕುಂಠ ಏಕಾದಶಿ ಪ್ರಯುಕ್ತ ಆ ವಿಷ್ಣು ಸಹಸ್ರನಾಮ ಮಾಡಿದ ಮೇಲೆ ಎಲ್ಲರಿಗೆ ಅರಿಶಿನ ಕುಂಕುಮ ಕೊಟ್ಟು ಫಲತಾಂಬೂಲವನ್ನು ಕೊಟ್ಟು ಸತ್ಕರಿಸಿದ್ವಿ. ಇವತ್ತು ಬೆಳಗ್ಗೆ ಮುಕ್ಕೋಟಿ ದ್ವಾದಶಿಯ ಪ್ರಯುಕ್ತ ವೈಕುಂಠ ದ್ವಾರ ಪ್ರವೇಶ. ಬೆಳಗ್ಗೆ 6 ಗಂಟೆಗೆ ನಗರ ಸಂಕೀರ್ತನೆ, 6:15 ಎಲ್ಲ ದೇವರುಗಳಿಗೆ ಅಭಿಷೇಕ, 7 ಗಂಟೆಗೆ ವೈಕುಂಠ ದ್ವಾರ ಪ್ರವೇಶ. ಅದಾದಮೇಲೆ ನಾವು 8:00ವರೆಗೆ ಸಹಸ್ರ ಗೌರಿ ಪೂಜೆಯನ್ನು ಶುರು ಮಾಡ್ಕೊಂಡ್ವಿ. ಮೊದಲನೇ ಪೂಜೆ ಅಂದರೆ ನಾವು 8 ಕಡೆ ಗೌರಿಗಳನ್ನು 1000 ಗೌರಿ ಆದ್ದರಿಂದ 1000 ಗೌರಿಗಳನ್ನು ಇಟ್ಟು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ 101 ಗೌರಿಯನ್ನು 8 ಕಡೆ ಸ್ಥಾಪನೆ ಮಾಡಿ ಮತ್ತು ವೇದಿಕೆಯ ಮೇಲೆ 202 ಗೌರಿಗಳನ್ನು ಸ್ಥಾಪನೆ ಮಾಡಿ ಪ್ರತಿಯೊಂದು ಗೌರಿ ಹತ್ತಿರನೂ ವಿನಾಯಕನನ್ನು ಪ್ರತಿಷ್ಠಾಪಿಸಿ ವಿನಾಯಕನ ಪೂಜೆ ಆದ ಮೇಲೆ ಯಮುನಾ ಪೂಜೆ ಆದಮೇಲೆ ಸಹಸ್ರ ಗೌರಿ ಪೂಜೆ ಪ್ರತಿಯೊಂದು ಕಡೆಯೂ ನಾವು ಪೂಜೆಯನ್ನು ಮಾಡಿಕೊಂಡು ಬಂದು ಮಹಾಮಂಗಳಾರತಿ, ನೈವೇದ್ಯ, ಚಂಡವಾದ್ಯ ಹಾಗೂ
ದೇವಿಯ ಆರತಿ ಹಾಡು ಹೇಳಿ ಬಾಗಿನವನ್ನು ಅರ್ಪಣೆ ಮಾಡಿ ನಮ್ಮ ಕ್ಷಮಾಪಣೆಯನ್ನು ದೇವಿಯಲ್ಲಿ ಕೇಳಿಕೊಂಡು ನಮ್ಮ ಮುತ್ತೈದ ಭಾಗ್ಯವನ್ನು ಕೊಡಲಿ ಎಂದ ಆ ಲೋಕ ಕಲ್ಯಾಣಾರ್ಥಕವಾಗಿ ಆ ಗೌರಿಯಲ್ಲಿ ನಾವು ಕೇಳಿಕೊಂಡು ನಮ್ಮ ಈ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೇವೆ. ಇನ್ನು ಎಲ್ಲರೂ ಭೋಜನವಾದ ಮೇಲೆ ಮಡಲಕ್ಕಿ ಕಾರ್ಯಕ್ರಮವಿರುತ್ತದೆ ಹಾಗೂ ಗೌರಿಯ ವಿಸರ್ಜನೆಯ ಕಾರ್ಯಕ್ರಮ ಕೂಡ ಇವತ್ತೇ ಇರುತ್ತದೆ. ಸಂಜೆ 7:30 ಗಂಟೆಗೆ ಸಮಾರಂಭ ಕೂಡ ಇರುತ್ತದೆ. ಮಾಗಡಿ ಪಟ್ಟಣದ ಆದಿವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಹಾಗೂ ಸಾಹಿತ್ಯ, ಕಲೆ, ಸಂಗೀತ, ನೃತ್ಯ, ನಾಟಕ, ಜನಪದ, ಕೃಷಿ ಬದುಕು ವರ್ತಕರ ಪ್ರವೃತ್ತಿಯನ್ನು ಅನುಸರಿಸುವುದರ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ಗೌರಿ ವ್ರತವನ್ನು ಮಾಡಿ ಸರ್ವರ ಒಳಿತಿಗೆ ಆರಾಧಿಸಿದರೆ ಆರ್ಯವೈಶ್ಯ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಅವರಿಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ಹಿರಿಯರು, ಆರ್ಯವೈಶ್ಯ ಮಂಡಳಿಯವರು, ವಾಸವಿ ವಿನಾಯಕ್ ಸಂಘದವರು, ತಾಯಂದಿರಿಗೆ ವಂದನೆ, ಅಭಿನಂದನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.